ವಿಶೇಷವಾದಂಥ ರೀತಿಯಲ್ಲಿ ಇಡೀ ದೇಶದಾದ್ಯಂತ ಸಂಘಟನ್ ಸೃಜನ್ ಅಭಿಯಾನವನ್ನು ಪ್ರಾರಂಭ ಮಾಡಿದೆ. ಈಗಾಗಲೇ ಅನೇಕ ರಾಜ್ಯಗಳಲ್ಲಿ ಕಾಂಗ್ರೆಸ್ ಪಕ್ಷ ಜಿಲ್ಲಾಧ್ಯಕ್ಷರುಗಳನ್ನು ನೇಮಕ ಮಾಡಲಿಕ್ಕೆ ಈ ಒಂದು ಕಾರ್ಯಕ್ರಮವನ್ನು ಕಳೆದ ಸುಮಾರು 1.5 ವರ್ಷಗಳಿಂದ ನಿರಂತರವಾಗಿ ಮಾಡ್ಕೊಂಡು ಬಂದಿದೆ. ಮಾನ್ಯ ಎಐಸಿಸಿಯ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರ ಮಾರ್ಗದರ್ಶನದಲ್ಲಿ, ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಈ ಒಂದು ಅಭಿಯಾನವನ್ನು ಪ್ರಾರಂಭ ಮಾಡಿದ್ದೇವೆ. ಇವತ್ತು ಈಗ ಕರ್ನಾಟಕದಲ್ಲಿ ಕೂಡ ಈ ಒಂದು ಪ್ರಕ್ರಿಯೆಯನ್ನು ಮಾಡಬೇಕು ಅಂತ. ಪ್ರಕ್ರಿಯೆ ಏನು ಅಂತ ಹೇಳಿದ್ರೆ, ಜಿಲ್ಲಾಧ್ಯಕ್ಷರುಗಳನ್ನು ನೇಮಕ ಮಾಡುವಂಥ ಸಂದರ್ಭದಲ್ಲಿ ಕಾರ್ಯಕರ್ತರ ಮತ್ತು ಸ್ಥಳೀಯ ಮುಖಂಡರುಗಳ ಮತ್ತು ಕಾಂಗ್ರೆಸ್ಗೆ ಹತ್ತಿರವಾಗಿರ್ತಕ್ಕಂಥ, ಕಾಂಗ್ರೆಸ್ ಮನಸ್ಥಿತಿಯನ್ನು ಇಟ್ಕೊಂಡಿರ್ತಕ್ಕಂಥ ಅವರ ಅಭಿಪ್ರಾಯಗಳನ್ನು, ಸಂಘಟನೆಗಳ ಅಭಿಪ್ರಾಯಗಳನ್ನು ಪಡೆದು ಅವರ ಮಾರ್ಗದರ್ಶನ ಸಲಹೆಯಂತೆ ಯಾರು ಅರ್ಹರಿದ್ದಾರೆ, ಯಾವ ರೀತಿಯಾಗಿ ಮುಂದಕ್ಕೆ ನಾವು ಸಂಘಟನೆಯನ್ನು ಮಾಡಬೇಕು ಅಂತೇಳಿ ಎಲ್ಲರ ಒಪಿನಿಯನ್ ಅನ್ನು ಕಲೆಕ್ಟ್ ಮಾಡಿ ದೆಹಲಿಗೆ ವರದಿಯನ್ನು ಕೊಡಲಿಕ್ಕೆ ಇವತ್ತು ನಮ್ಮ ಓಮನ್ ಚಾಂಡಿ ಅವರ ಸುಪುತ್ರ ಚಾಂಡಿ ಓಮನ್ ಅವರು ಬೆಂಗಳೂರು ದಕ್ಷಿಣ ಜಿಲ್ಲಾ ಕಾಂಗ್ರೆಸ್ನ ನೇತೃತ್ವವನ್ನು ವಹಿಸಿ ಈಗ ಅವರಿಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಅವರು ಇಲ್ಲಿ ಬಂದು ತಮ್ಮನ್ನ ಕುರಿತು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ಅವರಿಗೆ ನಾನು ಆತ್ಮೀಯವಾಗಿ ಈ ನಮ್ಮ ಜಿಲ್ಲೆಗೆ ಸ್ವಾಗತವನ್ನು ನಾನು ಕೋರ್ತಾ ಇದ್ದೇನೆ. ಹಾಗೇನೆ ಕಾಂಗ್ರೆಸ್ ಪಕ್ಷ ಮೊದಲಿಂದಲೂ ಕೂಡ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥದ್ದು. ಆ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಒಂದಷ್ಟು ಶಕ್ತಿ ತುಂಬಬೇಕು ಅಂತಕ್ಕಂಥ ಉದ್ದೇಶದಿಂದ ರಾಹುಲ್ ಗಾಂಧಿ ಅವರು ಎಲ್ಲ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರುಗಳನ್ನ ಹೊಸದಾಗಿ ನೇಮಕ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈ ಒಂದು ಸಂಘಟನ್ ಸೃಜನ್ ಅಭಿಯಾನವನ್ನು ಪ್ರಾರಂಭ ಮಾಡಿದ್ದಾರೆ. ಈಗಾಗಲೇ ದಿನಾಂಕಗಳನ್ನ ಘೋಷಣೆ ಮಾಡಿದ್ದಾರೆ. ಎಲ್ಲ ಕ್ಷೇತ್ರಗಳಿಗೆ ಬಂದು ಎಲ್ಲ ಕ್ಷೇತ್ರಗಳಲ್ಲೇ ಒಂದ್ ಕಡೆ ಕೂತು ಮಾತನಾಡುವಂಥದ್ದಲ್ಲ, ಎಲ್ಲರ ಹತ್ರನೂ ಹೋಗಿ ಎಲ್ಲರ ಅಭಿಪ್ರಾಯಗಳನ್ನು ಸಂಗ್ರಹಣೆ ಮಾಡಿ ಅವರ ವಿಚಾರಧಾರೆಗಳನ್ನು ತಿಳ್ಕೊಂಡು ಪಕ್ಷ ಸಂಘಟನೆಯನ್ನ ಯಾವ ರೀತಿ ಮಾಡಬೇಕು ಅಂತ ಹೇಳಿ, ಬೂತ್ ಮಟ್ಟದಿಂದ ಯಾವ ರೀತಿ ಸಂಘಟನೆ ಮಾಡಬೇಕು, ಕಾರ್ಯಕರ್ತರ ಅಭಿಪ್ರಾಯ ಏನು ಅಂತಕ್ಕಂಥದ್ದನ್ನ ಎಐಸಿಸಿಗೆ ವರದಿ ಮಾಡಲಿಕ್ಕೋಸ್ಕರ ಅವ್ರಿಗೆ ನೇಮಕ ಮಾಡಿ ಇವತ್ತು ಅವ್ರನ್ನ ಕಳಿಸ್ಕೊಟ್ಟಿದ್ದಾರೆ. ಯಾರ್ಯಾರು ಆಸಕ್ತರಿದ್ದಾರೆ ಪಕ್ಷದಲ್ಲಿ ನಿರಂತರವಾಗಿ ಕೆಲಸ ಮಾಡಲಿಕ್ಕೆ, ನಾಯಕತ್ವವನ್ನು ವಹಿಸಿಕೊಳ್ಳಲಿಕ್ಕೆ, ಪಕ್ಷವನ್ನ ಸಂಘಟನೆ ಮಾಡಿ ಮೇಲ್ ತರಬೇಕು ಅಂತಕ್ಕಂಥ ಯಾರಿಗೆ ಶಕ್ತಿ ಉತ್ಸಾಹ ಇದೆ ಅವರೆಲ್ಲರೂ ಕೂಡ ಇದರಲ್ಲಿ ನಾವು ಅರ್ಜಿ ಹಾಕಿ ನಾವು ಇದರಲ್ಲಿ ಜಿಲ್ಲಾ ಕಾಂಗ್ರೆಸ್ನಲ್ಲಿ ಅಧ್ಯಕ್ಷರಾಗಿ ನಾವು ಇದೀವಿ ಅಂತ ಹೇಳಿ ಅವರಿಗೆ ಮನವಿಯನ್ನ ಮಾಡಬಹುದು. ಜೊತೆಗೆ ಯಾರ್ಯಾರು ಅಭಿಪ್ರಾಯಗಳನ್ನ ಕೂಡ ಅವರು ವೈಯಕ್ತಿಕ ಅಭಿಪ್ರಾಯಗಳನ್ನ ಸಲ್ಲಿಸಬಹುದು. ಅವ್ರ ಜೊತೆಗೆ ನಮ್ಮ ಕೆಪಿಸಿಸಿಯಿಂದನೂ ಕೂಡ ಅನೇಕರನ್ನ ಇವತ್ತು ನೇಮಕ ಮಾಡಿ ಅವ್ರ ಜೊತೆಗೆ ಕೋಆರ್ಡಿನೇಟರ್ ಆಗಿ ಮಾಡಿ ಕೊಟ್ಟಿದ್ದಾರೆ. ಹಾಗಾಗಿ ಸುಮಾರು 4 ದಿನಗಳ ಕಾಲ 8ನೇ ತಾರೀಕಿಂದ 15ನೇ ತಾರೀಕುವರೆಗೂ ಕೂಡ ಜಯನಗರ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ, ಬಿಟಿಎಂ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ, ಬೊಮ್ಮನಹಳ್ಳಿ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ, ಪದ್ಮನಾಭನಗರ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ, ಆನೇಕಲ್ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ, ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರ, ಈ ಎಲ್ಲ ಕ್ಷೇತ್ರಗಳಲ್ಲಿ ಅವರು ಖುದ್ದು ಪ್ರವಾಸ ಮಾಡಿ ಕಾರ್ಯಕರ್ತರನ್ನ ಭೇಟಿ ಮಾಡಿ, ಕಾಂಗ್ರೆಸ್ ಕಚೇರಿಗಳಿಗೆ, ಸ್ಥಳೀಯವಾದಂತಹ ಕಾಂಗ್ರೆಸ್ ಕಚೇರಿಗಳಿಗೆ ಭೇಟಿ ಮಾಡಿ, ಸ್ಥಳೀಯ ಮುಖಂಡರುಗಳನ್ನ ಭೇಟಿ ಮಾಡಿ, ಅವರ ಮನೆಗಳಿಗೆ ಭೇಟಿ ಮಾಡಿ, ಯಾರ್ಯಾರು ಸಂಘಟನೆಗಳಿದ್ದಾರೆ ಆ ಸಂಘಟನೆಗಳು ಎಲ್ಲ ವಿಂಗ್ಸ್, ಕಾಂಗ್ರೆಸ್ ಪಕ್ಷದ ಯಾವ್ಯಾವ ವಿಭಾಗಗಳಿದೆ ಎಲ್ಲ ವಿಭಾಗಗಳನ್ನ ಒಪಿನಿಯನ್ ತೆಗೆದುಕೊಂಡು ಅವರು ಇದನ್ನ ದೆಹಲಿಗೆ ವರದಿಯನ್ನ ಕೊಡ್ತಾರೆ. ನಂತರ ಇದರಲ್ಲಿ ಸೂಕ್ತರು ಯಾರು ಅಂತಕ್ಕಂಥದ್ದನ್ನು ತೀರ್ಮಾನ ಮಾಡ್ತಕ್ಕಂಥದ್ದು ನಮ್ಮ ಎಐಸಿಸಿ ಅಧ್ಯಕ್ಷರ ನೇತೃತ್ವದಲ್ಲಿ, ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಇದು ತೀರ್ಮಾನ ಆಗ್ತದೆ. ಹಾಗಾಗಿ ಯಾರ್ಯಾರು ಆಸಕ್ತರಿದ್ದಾರೆ
ಅವರೆಲ್ಲರೂ ಕೂಡ ಇದರಲ್ಲಿ ತೊಡಗಿಸ್ಕೊಳ್ಬೇಕು, ಜೊತೆಗೆ ಹೆಚ್ಚು ಪ್ರಚಾರ ಕೊಡಬೇಕು ಅಂತ ಹೇಳಿ ನಿಮ್ಮನ್ನ ಮಾಧ್ಯಮದವ್ರನ್ನ, ಇದು ಮೊದಲನೇ ಬಾರಿಗೆ ಈ ರೀತಿಯ ಪ್ರಯತ್ನವನ್ನ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ. ಸೊ ಹಾಗಾಗಿ ತಾವೆಲ್ಲರೂ ಕೂಡ ಹೆಚ್ಚು ಪ್ರಚಾರವನ್ನ ಕೊಟ್ಟು ಈ ಒಂದು ಶಕ್ತಿಶಾಲಿಯಾಗಿ ಪಕ್ಷ ಬೆಳಿಲಿಕ್ಕೆ ಮತ್ತು ನಾಯಕತ್ವವನ್ನು ಬೆಳೆಸ್ಕೊಳ್ಳಿಕ್ಕೆ ಯಾರಿಗೆ ಶಕ್ತಿ ಇದೆ, ಉತ್ಸಾಹ ಇದೆ, ಅವರೆಲ್ಲರೂ ಕೂಡ ಇದರಲ್ಲಿ ಭಾಗಿಯಾಗಬೇಕು ಅಂತೇಳಿ ನಾವು ಅವರಿಗೆ ಮನವಿಯನ್ನ ಮಾಡ್ತಾ ಇದ್ದೇವೆ. ಫಾರ್ಮನ್ನು ಫಿಲ್ಅಪ್ ಮಾಡಿಕೊಟ್ರೆ ಅವರವರ ಅಭಿಪ್ರಾಯಗಳನ್ನು ಕೂಡ ಅದರಲ್ಲಿ ತಿಳಿಸ್ಬೋದು ಅಂತಕ್ಕಂಥದ್ದು ಈ ಒಂದು ಕಾರ್ಯಕ್ರಮದ ಅಭಿಯಾನದ ಉದ್ದೇಶ. ತಾವು ಹೆಚ್ಚು ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ತಾ ಇದ್ದೀರಿ, ಪ್ರಚಾರ ಕೊಡಬೇಕು ಅಂತಕ್ಕಂಥದ್ದೇ ಉದ್ದೇಶ. ಎಲ್ಲೋ ಬಂದ್ರು ಎಲ್ಲೋ ಹೋದ್ರು ಯಾರಿಗೂ ಗೊತ್ತಿಲ್ಲ, ಯಾರಿಗೂ ಕೇಳಲಿಲ್ಲ ಅಂತಕ್ಕಂಥದ್ದು ಆಗಬಾರ್ದು. ಇವತ್ತು ಮೀಡಿಯಾದಲ್ಲಿ ಪ್ರಿಂಟ್ ಮೀಡಿಯಾ ಇರ್ಬೋದು, ಎಲೆಕ್ಟ್ರಾನಿಕ್ ಮೀಡಿಯಾ ಇರ್ಬೋದು, ಸೋಷಿಯಲ್ ಮೀಡಿಯಾಸಲ್ಲಿ ಇರ್ಬೋದು, ಎಲ್ಲ ಕಡೆ ಮಾಹಿತಿಯನ್ನು ಹಂಚುವಂಥ ಕೆಲಸಕ್ಕೆ ಇವತ್ತು ಸುಮಾರು 10 ದಿನಗಳ ಕಾಲಾವಕಾಶನೂ ಕೂಡ ಕೊಟ್ಟಿದ್ದಾರೆ. ಯಾಕಂತಂದ್ರೆ SIR ನಡೀತಾ ಇದೆ. SIR ನಡೀತಾ ಇರೋದ್ರಿಂದ ಕಾರ್ಯಕರ್ತರುಗಳಿಗೆ ಡಿಸ್ಟರ್ಬ್ ಮಾಡಬಾರ್ದು ಅಂತಕ್ಕಂಥ ಉದ್ದೇಶದಿಂದ ಒಂದು 8ನೇ ತಾರೀಕುವರೆಗೂ ಕೂಡ ಮುಂದಿನ ದಿನಾಂಕವನ್ನು ನಿಗದಿ ಮಾಡಿಕೊಂಡು ಈ ಒಂದು ಅಭಿಯಾನವನ್ನು ನಾವು ನಡೆಸ್ತಾ ಇದ್ದೀವಿ. ಧನ್ಯವಾದಗಳು. ಇದು ಪಕ್ಷದ ವೈಯಕ್ತಿಕ ಆಂತರಿಕವಾದಂಥ ವಿಚಾರಗಳು ಅವೆಲ್ಲ ಇರಬೇಕು, ಇದ್ರೇನೆ ಅದಕ್ಕೆ ಖುಷಿ. ಅದೆಲ್ಲ ಗೊತ್ತಾಗೋದು ಯಾವಾಗ ಅವ್ರ ನೋವು, ಇಂಥವೆಲ್ಲ ಆದಾಗ ನಮಗೂ ನಿಮಗೂ ಎಲ್ಲ ಪರಿಚಯ ಆಗ್ತದೆ. ಅದಕ್ಕೇನಾರ ಒಂದು ಔಷಧಿ ಸಿಗುತ್ತೆ. ನೀವೇನು ತಿಳಿಸ್ತಿಲ್ವಲ್ಲ, ಅದಕ್ಕೆ ಅವ್ರು ಅರ್ಥ ಮಾಡ್ಬೇಕು.